ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮಧ್ಯದಲ್ಲಿ ಏನು ವ್ಯತ್ಯಾಸ ಇದೆ. ಹಾಗಾದರೆ ನೋಡಿ, ಎಷ್ಟೋ ಜನ ಇವತ್ತು ಫೇಸ್ಬುಕ್ ಮಾಡ್ತಾ ಇದ್ದಾರೆ, ಜೊತೆಗೆ ಯೂಟ್ಯೂಬ್ ಚಾನಲನ್ನು ಕೂಡ ಕ್ರಿಯೇಟ್ ಮಾಡಿ ಇವಾಗ ಹಣವನ್ನು ಗಳಿಸ್ತಾ ಇದ್ದಾರೆ. ಹಾಗಾದರೆ ಯೂಟ್ಯೂಬಲ್ಲಿ ಹಣವನ್ನು ಜಾಸ್ತಿ ಗಳಿಸ್ಬೋದಾ ಅಥವಾ ಫೇಸ್ಬುಕ್ದಲ್ಲಿ ಹಣವನ್ನು ಜಾಸ್ತಿ ಗಳಿಸ್ಬೋದಾ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ನೋಡಿ, ಮೊದಲು ಫೇಸ್ಬುಕ್ದಲ್ಲಿ ಹಣ ಗಳಿಸ್ಬೇಕು ಅಂದರೆ ತುಂಬ ಕಷ್ಟವಾಗಿತ್ತು. ಯಾಕಂದರೆ 10 ನಿಮಿಷಕ್ಕೊಂದು ಕೂಡ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಫೇಸ್ಬುಕ್ ಪೇಜಲ್ಲಿ ನೋಡಿ, ಫೇಸ್ಬುಕ್ ಅಕೌಂಟ್ ಎಲ್ಲರದ್ದು ಕೂಡ ಇರುತ್ತೆ, ಪ್ರೊಫೈಲ್ ಅಕೌಂಟ್ ಎಲ್ಲರದ್ದು ಇರುತ್ತೆ. ಬಟ್ ಫೇಸ್ಬುಕ್ದಲ್ಲಿ ಹಣ ಹೇಗೆ ಗಳಿಕೆ ಮಾಡಬೇಕು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾದರೆ ಈ ಫೇಸ್ಬುಕ್ ಹಣ ಯಾವುದರ ಮಟ್ಟಿಗೆ ಹಣ ಗಳಿಸ್ಬೋದು ಅಂದರೆ, ಇವಾಗಿನ ಒಂದು ಸಿಚುವೇಶನ್ ಪ್ರಕಾರ ಯೂಟ್ಯೂಬ್ಗಿಂತಲೂ ಈಸಿಯಾಗಿ ನಾವು ಫೇಸ್ಬುಕ್ದಲ್ಲಿ ಹಣವನ್ನು ಗಳಿಸ್ಬೋದು. ಹಣವನ್ನು ಹೇಗೆ ಗಳಿಸ್ಬೋದು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ ಬನ್ನಿ. ನೋಡಿ, ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಅದು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ನೀವು ಯಾವ ರೀತಿ ಮಾನಿಟೈಸೇಷನ್ ಆಗಬೇಕು ಅನ್ನೋದು ಕೂಡ ಬೇರೆ ವಿಡಿಯೋದಲ್ಲಿ ಹೇಳಿದೆ ನಾನು. ಬಟ್ ಇದರಲ್ಲಿ ಫಸ್ಟ್ ಫೇಸ್ಬುಕ್ದಿಂದ ಯಾವ ರೀತಿ ಹಣ ಗಳಿಸ್ಬೋದು ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಫೇಸ್ಬುಕ್ ಪ್ರೊಫೈಲ್ ಅಕೌಂಟ್ ಎಲ್ಲರದ್ದು ಕೂಡ ಇರುತ್ತೆ, ಹೌದಲ್ವಾ? ಪ್ರತಿಯೊಬ್ಬರು, ಯಾಕಂದರೆ ಇವಾಗ ಹುಟ್ಟಿದ ಮಗುಕ್ಕಿಂತ ಜಸ್ಟ್ 15 ಇಯರ್ಸ್ ಆದಮೇಲೆ 8th 9th 10th ಕೂಡ ಫೇಸ್ಬುಕ್ ಪ್ರೊಫೈಲ್ ಅಕೌಂಟ್ ಮಾಡ್ಕೊಂಡಿರ್ತಾರೆ ಹುಡುಗರು. ಹಾಗಾದರೆ ಈ ಫೇಸ್ಬುಕ್ ಪ್ರೊಫೈಲ್ ಅಕೌಂಟಲ್ಲಿ ನಮಗೆ ದುಡ್ಡು ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ತುಂಬ ಕಷ್ಟ ಇದೆ, ತುಂಬ ಲೇಟ್ ಆಗ್ತದೆ, ಡಿಲೇ ಆಗ್ತದೆ. ಬಟ್ ನಾವು ಫೇಸ್ಬುಕ್ದಲ್ಲಿ ತುಂಬ ಸರಳವಾದಂಥ ವಿಧಾನದಲ್ಲಿ ಹಣ ಹೇಗೆ ಗಳಿಸ್ಬೋದು ಅಂದರೆ, ಫೇಸ್ಬುಕ್ ಪ್ರೊಫೈಲ್ ಅಕೌಂಟಲ್ಲಿ ನಾವು ಒಂದು ಪೇಜನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಈ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡಬೇಕು ಅಂದರೆ, ನಾವು ಏನು ಮಾಡ್ಕೊಳ್ಬೇಕು, ಆ ಪೇಜ್ ಮುಖಾಂತರನೇ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಯಾವ ರೀತಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್, ಹೌದಲ್ವಾ? ಫಾರ್ ಎಕ್ಸಾಂಪಲ್, ನಿಮಗೆ ಯಾವ ಒಂದು ವಿಷಯದಲ್ಲಿ, ಯಾವ ಕಂಟೆಂಟಲ್ಲಿ ನಿಮಗೆ ಭಾರಿ ಅಂದರೆ ತುಂಬ ಆ್ಯಕ್ಟಿವ್ ಇದ್ದೀರಾ, ತುಂಬ ವಿಷಯ ಗೊತ್ತಿರುತ್ತೆ, ನಿಮಗೆ ಯಾವ ಕಂಟೆಂಟ್ ಬಗ್ಗೆ ನೀವು ವಿಷಯಗಳನ್ನು ಅರ್ಥ ಮಾಡ್ಕೊಂಡಿರ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಆಗಿದ್ದರೆ ಎಜುಕೇಷನ್ ಬಗ್ಗೆ ಹಾಕಿರಿ, ಅಥವಾ ನಿಮಗೆ ಟೆಕ್ ಬಗ್ಗೆ ನಾಲೆಜ್ ಇದ್ದರೆ ಟೆಕ್ ಬಗ್ಗೆ ಹಾಕಿರಿ, ಅಗ್ರಿಕಲ್ಚರ್ ಬಗ್ಗೆ ಇದ್ದರೆ ಅಗ್ರಿಕಲ್ಚರ್ ಬಗ್ಗೆ ಹಾಕಿರಿ. ಇವೆಲ್ಲ ಹಲವಾರು ರೀತಿಯ ಎಂಟರ್ಟೈನ್ಮೆಂಟ್ ಕಾಮಿಡಿಗಳ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮೇಕಿಂಗ್ ಮಾಡ್ಕೊಂಡು ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ರೆ ಅದು ಹಾಕಿ. ತುಂಬ ಫೇಸ್ಬುಕ್ ಪೇಜ್ ಮೊದಲು ನೀವು ಏನು ಮಾಡಬೇಕು, ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ ಅಕೌಂಟಲ್ಲಿ ಈ ಫೇಸ್ಬುಕ್ ಪೇಜನ್ನು ನೀವು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ರಿ. ಅದರಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆಲ್ಲ ರೀತಿಯ ಆಪ್ಷನ್ಸ್ಗಳು ಬರ್ತದೆ. ನೀವು ಯಾವ ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಫೇಸ್ಬುಕ್ ಪೇಜನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಎಜುಕೇಷನ್ ಆದರೆ ಎಜುಕೇಷನ್ ಅಂತ ಅಲ್ಲಿ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ವಿಡಿಯೋಸ್ಗಳನ್ನು ಹಾಕಬೇಕಾಗತ್ತೆ. ಟೆಕ್ಗೆ ಸಂಬಂಧಪಡುವಂಥದ್ದಿದ್ದರೆ ಟೆಕ್ಗಳನ್ನೇ ಹಾಕಬೇಕಾಗುತ್ತೆ. ಈ ರೀತಿ ನೀವು ಒಂದು ಕಂಟೆಂಟನ್ನು ಚೂಸ್ ಮಾಡಿಕೊಂಡು ಆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಅರ್ಧ ಗಂಟೆಗೊಮ್ಮೆ ನೀವು ನಿಮ್ಮ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಮತ್ತು ನೀವು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ ಮೇಲೆ ನಿಮ್ಮದೇ ಆದಂಥ ವಿಡಿಯೋಸ್ ಇರಬೇಕು. ನೀವೇ ಕ್ರಿಯೇಟ್ ಮಾಡಿದಂತಹ ಒರಿಜಿನಲ್ ಕಂಟೆಂಟ್ ಇರಬೇಕಾಗತ್ತೆ. ಈ ಒರಿಜಿನಲ್ ಕಂಟೆಂಟಿಂದ ನೀವು ಆರಾಮಾಗಿ ಏನು ಮಾಡ್ಬೋದು, ಈಸಿಯಾಗಿ ಏನು ಮಾಡ್ಕೊಳ್ಬೋದು, ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜನ್ನು ವಿತಿನ್ 1 ಮಂತಲ್ಲಿ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಇದು ತುಂಬ ಈಸಿ ಇರುವಂಥ ಮೆಥಡ್ ಇವಾಗ. ಯಾಕಂದರೆ ನೋಡಿ, ಇನ್ಸ್ಟಾಗ್ರಾಮ್ದಲ್ಲಿ ಮತ್ತು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಿಂತ ಎಲ್ಲ ಈ 3 ಪ್ಲ್ಯಾಟ್ಫಾರ್ಮದಲ್ಲಿ ತುಂಬ ಈಸಿಯಾಗಿ ಇವಾಗ ಮಾನಿಟೈಸೇಷನ್ ಆಗೋದು ಯಾವುದು ಅಂದರೆ ಫೇಸ್ಬುಕ್ ಪೇಜಲ್ಲಿ ನೀವು ಆರಾಮಾಗಿ ನಿಮ್ಮ ಒಂದು ಫೇಸ್ಬುಕ್ ಪೇಜನ್ನು ಮಾನಿಟೈಸೇಷನ್ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಅರ್ನ್ ಮಾಡ್ಕೊಳ್ಬೋದು ದುಡ್ಡನ್ನು. ಬಟ್ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ಒಂದು ವಿಡಿಯೋವನ್ನು ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ನೀವೇನಾದರೂ ಅಪ್ಲೋಡ್ ಮಾಡಿದ್ದೆ ಆದರೆ ನಿಮ್ಮ ಫೇಸ್ಬುಕ್ ಪೇಜಿಗೆ ಕಾಪಿ ರೈಟ್ಸ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಆಗ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಏನಾಗೋದಿಲ್ಲ, ಮಾನಿಟೈಸೇಷನ್ ಆಗೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಹೌ ಟು ಮೇಕ್ ಫೇಸ್ಬುಕ್ ಪೇಜ್ ಅನ್ನೋದು ಕೂಡ ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.